ಅಡಾಲ್ಫ್ ಹಿಟ್ಲರ್ಗೆ ಯಾವುದೇ ರೀತಿಯ ಹ್ಯಾಬಿಟ್ಸ್ ಇರಲಿಲ್ಲ. ನಾನ್ ವೆಜ್ ತೊಗೊಳ್ತಾ ಇರಲಿಲ್ಲ, ಆಲ್ಕೋಹಾಲ್ ಇರಲಿಲ್ಲ, ಹೆಣ್ಣಿನ ಸಂಬಂಧ ಇರಲಿಲ್ಲ, ಸಂಪರ್ಕ ಇರಲಿಲ್ಲ. ಆದರೂ ಕೂಡ ಅವನು ಬಹಳ ಕ್ರೂರಿ, ಡಿಕ್ಟೇಟರ್. ಲಂಕೇಶರು ಜೂಜುಕೋರ, ಚೈನ್ ಸ್ಮೋಕರ್, ಡ್ರಿಂಕ್ಸ್ ಫುಲ್ಲು ಮತ್ತು ಸ್ತ್ರೀಲೋಲುಪ ಇವೆಲ್ಲ ಗುಣಗಳಿದ್ದು ಇದನ್ನೆಲ್ಲ ಓಪನ್ ಆಗಿ ಹೇಳ್ತಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವೆರಿ ಗುಡ್ ಮುಖ್ಯಮಂತ್ರಿ. ಅವರು ಪ್ರತಿ ಸಲ ಬಜೆಟ್ ಮಾಡುವಾಗ ನಾನು ಕುತ್ಕೊಂಡು ನೋಡ್ತೀನಿ. ಈ ಆರೋಪ ಎಲ್ಲ ಮುಖ್ಯಮಂತ್ರಿಗಳ ಮೇಲಿತ್ತು ಸರ್. ನಮಸ್ಕಾರ ಶರಣಾರ್ಥಿ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಿರಿಯ ಪತ್ರಕರ್ತರಾದ ಮಲ್ಲಿಕಾರ್ಜುನ್ ಹೆಗ್ಗಳಿಗೆ ಅವರು ತಾವು ಕೇಳಿದ ಮತ್ತು ಕಂಡ ಅನೇಕ ಅನುಭವಗಳನ್ನು, ರಸವತ್ತಾದ ಅನುಭವಗಳನ್ನು, ವಿಶೇಷವಾಗಿ ರಾಜಕಾರಣಿಗಳ ಬದುಕಿಗೆ ಸಂಬಂಧಿಸಿದ ಮಾತುಗಳನ್ನು ಆಡ್ತಾ ಇದ್ದಾರೆ. ಕಳೆದ ಬಾರಿ ಅವರು ದೇವರಾಜ್ ಅರಸು ಅವರ ಕುರಿತು ಆಡಿದ ಮಾತುಗಳು ತುಂಬ ವೈರಲ್ ಆಗಿದ್ದರಿಂದ ಅಂಥ ರಸವತ್ತಾದ ಕ್ಷಣಗಳಿಗೆ ನಾನು ಅವರನ್ನು ಮಾತಿಗೆ ಆಹ್ವಾನಿಸ್ತೇನೆ. ನಮಸ್ಕಾರ ಸರ್. ಥ್ಯಾಂಕ್ ಯು. ಒಳ್ಳೆ ಸರ್. ಸರ್, ಈಗ ತಾವು ಅನೇಕ ಬಾರಿ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತಾಡ್ತಾ ಇರ್ತೀರಿ. ಅವು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಅನ್ನೋದಕ್ಕಿಂತಲೂ ನಡೆದ ಘಟನೆ ನಿಜ ಇರುತ್ತೆ, ಆದ್ರೆ ಅವಕ್ಕೆ ಸರಿಯಾದ ದಾಖಲೆನೂ ಇರೋದಿಲ್ಲ ಮತ್ತು ಅದನ್ನು ನಿರಾಕರಣೆ ಮಾಡೋಕ್ಕೂ ಆಗಂಗಿಲ್ಲ. ಈ ವಿಷಯವಾಗಿ ನಾವು ನೋಡೋದಾದರೆ ಇತ್ತೀಚೆಗೆ 2-3 ದಿನಗಳಿಂದ ಮಾಧ್ಯಮಗಳಲ್ಲಿ ಭಾಳ ಜೋರಾಗಿ ಚರ್ಚೆ ಆಗ್ತಾಯಿದೆ. ಪತ್ರಕರ್ತ ಸ್ನೇಹಿತರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ನಂತರ ರಾಯಲ್ ಸೆಲ್ಯೂಟ್ ಡ್ರಿಂಕ್ಸ್ಲಿಂದ ಪಾರ್ಟಿ ಕೊಟ್ಟರು ಅಂತ. ರಾಜಕಾರಣದ ಸಂದರ್ಭದಲ್ಲಿ ಮಾಧ್ಯಮಕ್ಕೂ ಮತ್ತು ರಾಜಕಾರಣಿಗಳಿಗೂ ಫ್ರೆಂಡ್ಶಿಪ್ ಇರ್ತದೆ, ನಿಮಗೂ ಗೊತ್ತಿದೆ. ಇಂಥ ಸಣ್ಣ ಪುಟ್ಟ ವಿಷಯಗಳನ್ನು, ಖಾಸಗಿ ವಿಷಯಗಳನ್ನು, ಏನು ಅಂದರೆ ಅವರು ಆಲ್ಕೋಹಾಲ್ ತೊಗೊಂಡ್ರು, ನಾನ್ ವೆಜ್ ಊಟ ಮಾಡಿದರು, ಪಾರ್ಟಿ ಕೊಟ್ಟರು ಅನ್ನೋ ವಿಷಯಗಳು ಚರ್ಚೆ ಆಗಬೇಕೋ ಆಗಬಾರ್ದು ಸರ್? ಸರ್, ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ದಾರೆ ನೀವು. ಇದು ನನಗೂ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು, ಮಾತಾಡಬೇಕು ಅಂತ ಅನಿಸ್ತಿತ್ತು. ಮುಖ್ಯವಾಗಿ ಇದನ್ನು ನಾನು ತಪ್ಪು ಅಂತ ಹೇಳೋದೇ ಇಲ್ಲ. ಏನು ಈ ಕಾಲಘಟ್ಟ ಸ್ವಲ್ಪ ವ್ಯತ್ಯಾಸ ಆಗಿದೆ. ಈಗ ಆ ಮೊದಲಿನ ಇದು ಸೂಕ್ಷ್ಮತೆ ಇದು ಅಂತಿಲ್ಲ. ಈಗ ಏನು ಒಂದು ಎಲ್ಲರೂ ಕೂಡಿ ಚೆನ್ನಾಗಿ ಒಂದು ಊಟ ಮಾಡೋದು, ಅದ್ರ ಜೋಡಿ ಒಂದು ಸ್ವಲ್ಪ ಅವರು ಡ್ರಿಂಕಿಂಗ್ ಮಾಡಿದರೆ ಏನು ಒಂದು ದೊಡ್ಡ ಅಪರಾಧ ಅಥವಾ ಒಂದು ದೊಡ್ಡ ತಪ್ಪು ಅಂತ ತಿಳ್ಕೊಂಡು ಮಾತಾಡೋದು ಅಷ್ಟೇನು ಇದಂತ ಅನಿಸಲ್ಲ. ಯಾಕಂತಂದರೆ ಈ ಇಂಥ ಅನೇಕ ಸಂವಾದಗಳು ಅವ್ರ ಜೋಡಿ ಕೂತಾಗ ಮಾತಾಡೋಕ್ಕೆ ಸಾಧ್ಯ ಆಗ್ತದೆ. ತಿಳಿತೆ ಇವ್ರಿಗೆ ಹೇಳೋಕೆ ಸಾಧ್ಯ ಇಲ್ಲದ ಅನೇಕ ಮಾತುಗಳನ್ನು ಆ ಸಂದರ್ಭದೊಳಗೆ ಅವ್ರಿಗೆ ಹೇಳ್ಬೋದು. ಇಂಥದ್ದೊಂದು ನೀವು ಮಾಡ್ಬೋದಾಗಿತ್ತು, ಇಂಥದ್ದು ನೀವು ಇದನ್ನು ಮಾಡಿ, ಅಂದರೆ ಸಲಿಗೆ ಜಾಸ್ತಿ ಆಗ್ತದೆ ಸರ್. ಇದು ಏನು ನನಗೆ ವೈಯಕ್ತಿಕವಾಗಿ ನಾನು ಇದನ್ನು ಇವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಕರ್ಕೊಂಡು ಒಂದು ಪಾರ್ಟಿ ಮಾಡಿದರು, ಅದರ ಡ್ರಿಂಕ್ಸ್ ತೊಗೊಂಡ್ರು ಅಥವಾ ಅಲ್ಲಿ ನಾನ್ ವೆಜ್ ಇತ್ತು ಅನ್ನೋದು ಅಪರಾಧ ಅಂತ ನಾನೇನು ತಿಳ್ಕೊಂಡಿಲ್ಲ. ತಿಳಿತೆ ಅದು ಇದರ ಜಾಲದಾಗ ಬಿಟ್ಟಿದೆ, ಏನು ತಪ್ಪಿಲ್ಲ. ಮತ್ತು ಎಲ್ಲರೂ ಇದನ್ನು ಸಹಸ ಮಾಡ್ತಾರೆ. ಇದು ಈವನ್ ವಿದೇಶಿ ಗಣ್ಯರು ಬಂದಾಗ ಇದಕ್ಕಿಂತ ದೊಡ್ಡ ಪ್ರಮಾಣದಾಗ ಮಾಡ್ಬೇಕಾಗ್ತದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡುವ ಅವಶ್ಯಕತೆ ಇರ್ತದೆ, ಮಾಡ್ತಾರೆ ಕೂಡ. ನಾ ಇಂಥವು ಭಾಳಷ್ಟು ನೋಡೀನಿ. ಈಗ ವಿದೇಶದ ಗಂಡರು ಇಲ್ಲಿ ಇನ್ವೆಸ್ಟ್ಮೆಂಟಿಗೆ ಬರ್ತಾರೆ. ಇನ್ವೆಸ್ಟ್ಮೆಂಟಿಗೆ ಬಂದಾಗ ನೀವು ಈ ಪಾರ್ಟಿ ಮಾಡಲೇಬೇಕಾಗ್ತದೆ. ಇವೆಲ್ಲ ಈವನ್ ಒಂದು ಇಂಡಸ್ಟ್ರಿ ಬರುವಾಗ ಅಲ್ಲಿಯೇ ಇರುವ ಒಬ್ಬ ಅಧಿಕಾರಿಗೂ ಇಂಥದ್ದನ್ನು ಹೇಳಿರ್ತಾರೆ, ಎಲ್ಲರೂ ಪಾರ್ಟಿ ಮಾಡೋ ಪ್ರಸಂಗ ಅಂದರೆ ಮಾಡಿರಿ, ಇದನ್ನು ಮಾಡಿರಿ. ಇದನ್ನೇನು ಮುಖ್ಯಮಂತ್ರಿಯವರು ಇವ್ರನ್ನೆಲ್ಲ ಮಾಡಿದ್ದು ಮತ್ತು ಮಾಧ್ಯಮದವರು ಅಲ್ಲಿ ಹೋಗಿ ಡ್ರಿಂಕ್ಸ್ ಮಾಡಿದ್ದು ತಪ್ಪು ಅಂತ ನನಗನ್ನಿಸಿಲ್ಲ. ಇದು ಒಪ್ಪಿಕೊಂಡ ಒಂದು ಸಂಸ್ಕೃತಿಯಾಗಿ ಬೆಳೆಯುತ್ತಿರುವುದನ್ನು ನಾವೀಗ ಸ್ವೀಕಾರ ಮನೋಭಾವದಿಂದ ನೋಡಬೇಕು ಅಂತನೂ ಅಭಿಪ್ರಾಯನ ಹೇಳ್ತೀನಿ. ಯಾಕಂದ್ರೆ ಸರ್, ಅಲ್ಲಿ ನೀವು ರಾಜತಾಂತ್ರಿಕರು ಬಂದಾಗ, ಫಾರಿನ್ ಡೆಲಿಗೇಟ್ಸ್ ಬಂದಾಗ ಹೇಳಿದರೆ, ಆದರೆ ಆಳೋ ಪಕ್ಷದ ಒಬ್ಬ ಮುಖ್ಯಮಂತ್ರಿಗಳು ಮಾಧ್ಯಮ ಸ್ನೇಹಿತರಿಗೆ ಈ ರೀತಿ ಪಾರ್ಟಿ ಕೊಟ್ಟರೆ ಅದು ಅವರ ವಿರುದ್ಧವಾಗಿ ಬರೆಯುವ ಅಥವಾ ವಿಚಾರ ಮಾಡುವಂಥ ವಾತಾವರಣವನ್ನು ಕಡಿಮೆ ಮಾಡುತ್ತೆ ಅನ್ನುವಂಥ ಆರೋಪ ಯಾವಾಗಲೂ ಇರುತ್ತದೆ. ಅಂದರೆ ಇಂಡೈರೆಕ್ಟ್ಲಿ ಅದೊಂದು ರೀತಿ ನೀವು ಅವರಿಗೆ ಕಿಕ್ ಬ್ಯಾಕ್ ಅಥವಾ ಕರಪ್ಷನ್ ಕೊಟ್ಟ ಹಾಗೆ ಅನ್ನುವಂಥ ವಾದ. ಆದರೆ ಅದು ಊಟ ಮಾಡಿದರೆ, ಡ್ರಿಂಕ್ಸ್ ತೊಗೊಂಡ್ರೆ ಅದರಿಂದ ಸಮಸ್ಯೆ ಪರಿಹರಿಸ್ತದೆ ಅಂತ ನನಗೂ ಏನು ಅನಿಸೋದಿಲ್ಲ ಸರ್.
ಇಲ್ಲ ಸರಿಯಾಗಿದೆ ಅದು ಇದರಿಂದ ಏನು ಪತ್ರಕರ್ತರು ತಮ್ಮ ಇದನ್ನು ಬಿಟ್ಟು ಬರೀತಾರ, ಇವರು ಊಟ ಮಾಡಿದ್ದಕ್ಕೆ ಮುಖ್ಯಮಂತ್ರಿ ಹೇಳಿದ್ದನ್ನೆಲ್ಲ ಬರೀತಾರ ಅಂತ ತಿಳ್ಕೊಳ್ಳೋದು ತಪ್ಪು. ಅದನ್ನು ಸ್ವಲ್ಪ ಸಲೀಕೆ ಹೋದ್ರೆ ಬೇಕಂದ್ರೆ ಮಾತಾಡಿ ಕ್ಲಾರಿಫಿಕೇಶನ್ನು ಮಾಡ್ಕೋಬೋದು. ಆದರೆ ಇದು ತಪ್ಪು ಅನ್ನೋದು ಏನು ನನಗೆ ಯಾವಾಗಲೂ ಒಪ್ಪಿಗೆ ಇಲ್ಲ ಸರ್. ಈ ಥರದ ಘಟನೆಗಳು ರಾಜಕೀಯ ಇತಿಹಾಸದಲ್ಲಿ ಭಾಳ ನಡೆದಿದ್ದಾವೆ ಸರ್. ಇದು ಮೊದಲನೇದಲ್ಲ. ಹಿಂದೆ ಅರಸವ್ರ ಕಾಲದಲ್ಲಿಂದ ಹಿಡಿದು ರಾಮಕೃಷ್ಣ ಹೆಗಡೆ, ಆಮೇಲೆ JH ಪಟೇಲರು, ವಿಶೇಷವಾಗಿ JH ಪಟೇಲರ ಬಗ್ಗೆ ಹೇಳೋದಾದ್ರೆ ಅವರು ಈ ಥರದ ವಿಷಯಗಳನ್ನು ಬಹಿರಂಗವಾಗಿ ಮಾತಾಡ್ತಾಯಿದ್ರು. ವಿಧಾನಸಭೆಯಲ್ಲೇ ಅವರು ಕಲಾಪದಲ್ಲಿ ಮದ್ಯ ಮಾನಿನಿ ನನ್ನ ದೌರ್ಬಲ್ಯ ಅಂತ ಹೇಳಿದರು. ಅದು ಕೂಡ ಭಾಳ ದೊಡ್ಡ ಕಾಂಟ್ರವರ್ಸಿ ಅವಾಗ ಆಗಿತ್ತು. ಅಧಿಕಾರದಲ್ಲಿ ಇರುವಂಥವರು ತಮ್ಮ ವೈಯಕ್ತಿಕ ದೌರ್ಬಲ್ಯಗಳ ಬಗ್ಗೆ ಆ ರೀತಿ ಸಾರ್ವಜನಿಕವಾಗಿ ಹೇಳೋದು ತಪ್ಪು ಅಂತ ಅಭಿಪ್ರಾಯ ಬಂತು. ಪಟೇಲರು ನಿಲುವು ಈ ಹಿನ್ನೆಲೆಯಲ್ಲಿ ಸರಿ ಅನ್ನೋದು ತಪ್ಪು. ಇಲ್ಲ, ಪಟೇಲ್ರದು ಒಂದು ಎರಡು ಇದನ್ನು ಹೇಳ್ತೇನೆ ರೀ. ಒಮ್ಮೆ ಪಟೇಲ್ ಇಂಡಸ್ಟ್ರಿಯಲ್ ಮಂತ್ರಿ ಆಗಿದ್ದರು. ಹಾಂ, ಅವ್ರು ತಮ್ಮ ಮಗ ಒಂದು ಇಂಡಸ್ಟ್ರಿ ಹಾಕಿಕೊಟ್ರು. ಹಾಕಿಕೊಟ್ಟಾಗ ಎಲ್ಲರೂ ಏನು ರೀ ನಿಮ್ಮ ಮಗ ಹಾಕಿಕೊಟ್ರಿಲ್ಲ, ನೀವು ನಿಮ್ಮ ಮಗ ಫ್ಯಾಕ್ಟ್ರಿ ಹಾಕಿಕೊಟ್ರಿ ಅಂತ ಎಲ್ಲ ಅವ್ರಿಗೆ ಮಾತಾಡೋರು. ಒಂದು 2-3 ಜನ ಮಾತಾಡಿದ ಮೇಲೆ, ಪತ್ರಕರ್ತರು ಕೇಳಿದ ಮೇಲೆ JH ಪಟೇಲ್ ಹೇಳಿದರು, ನಾನು ನನ್ನ ಮಗ ಹಾಕಿಕೊಟ್ಟಲ್ಲಪ್ಪ, ಮತ್ತು ನನ್ನ ಮಗ ನಾನು ಹಾಕಿಕೊಡ್ಬೇಕಲ್ಲ, ಎರಡನೇದವ್ರು ಹಾಕಿಕೊಡ್ತಾರ, ಇದು ಹಾಕಿಕೊಟ್ಟದ್ದು ಹೆಂಗೆ ತಪ್ಪು ಅಂತ ಕೇಳಿದ್ರು ಅವರು. ಇದೊಂದು ಸರಿಯಾದ ಪ್ರಶ್ನೆ. ಅವ್ರು ನನ್ನ ಮಗ ನಾನು ಮಾಡಿಕೊಟ್ಟೀನಿ ಅಂತ ಅನ್ನೋದು ಆಯಿತು. ಇನ್ನೊಮ್ಮೆ ಈ ಮಾನಿನಿಯರು ಇದು ಹೇಳಿದ್ರಲ್ಲ, ಅವಾಗೂ ಒಂದು ಭಾಳ ಚಂದ ಉತ್ತರ ಹೇಳಿದರು. ಎಲ್ಲ ಗಂಡಸರು ಅವ್ರು ಸಾರ್ವತ್ರಿಕವಾಗಿಯೇ ಒಂದು ಉತ್ತರ ಹೇಳಿದ್ರು, ಅದು ಚರ್ಚೆ ಆಗಿತ್ತು. ಏನು ಅಂದರೆ ಮಹಿಳೆಯ ವಿಷಯ ಬಂದಾಗ ಸ್ವಲ್ಪ ಗಂಡಸರು ಸೋಲ್ತಾರೆ ಅಂತ ಮಾತು ಹೇಳಿದರು ಓಪನ್ ಆಗಿ. ಹಿಂಗೆ ಫ್ರ್ಯಾಂಕ್ ಆಗಿ ಹೇಳುವ ಗುಣ ಅವ್ರಿಗಿತ್ತು. ಎಷ್ಟಿತ್ತು ಅಂತಂತಂದರೆ ಅವ್ರಿಗೆ ಭಾಳ ಬ್ಯಾಲೆನ್ಸ್ಡ್ 2-3 ಮೆಜಾರಿಟಿ ಒಳಗೆ ಈ ಶಾಸಕರು ಹೆಚ್ಚು ಇದ್ದು ಸರ್ಕಾರ ನಡೆಸಿದ್ರು. ಎಲ್ಲರೂ ಅವ್ರಿಗೆ ಹೆಚ್ಚು ಕಡಿಮೆ ಹೆದರಿಸ್ತಿದ್ರು, ನಾವು ಇದನ್ನು ಮಾಡ್ತೀವಂತ. ಮುಂದೆ ಇವರೇ ಹೆದರ್ಸಾಕತ್ತಿದ್ರು ಅವರು. ಒಮ್ಮೆ ಮೈಸೂರಿಗೆ ಬಂದಾಗ ನಮ್ಮ ಫ್ರೆಂಡ್ ಹೇಳಿದರು, ಆವಾಗ ಉಪಮುಖ್ಯಮಂತ್ರಿ ಇದ್ದರು ಸಿದ್ದರಾಮಯ್ಯ, ವೇಟ್ ಮಾಡಕತ್ತಿದ್ರು ಮೈಸೂರಿಗೆ. ಇವರು JH ಪಟೇಲ್ ಬಂದ ಕೂಡಲೇ ಅವ್ರನ್ನ ಕರ್ಕೊಂಡು ಹೋಗಿ ಮಾತಾಡಿ ಎಲ್ಲ ಅದು ಇದು ಹರಟೆ ಆದಮೇಲೆ JH ಪಟೇಲರು ಸಿದ್ದರಾಮಯ್ಯನ ಬಾಜು ಕರೆದ್ರಂತ. ಕರೆದು ಏನು ಹೇಳಿದರು ಹೇಳಿದ ಮೇಲೆ ಸಿದ್ದರಾಮಯ್ಯನ ಇದೇ ಮೂಡನೇ ಚೇಂಜ್ ಆತಂತ. ಮುಂದೆ ಕಾರ್ಯಕ್ರಮ ನಡೀತಂತ. ಅಲ್ಲಿ ಇದ್ದ ಪೊಲೀಸ್ ಅಧಿಕಾರಿ ಒಂದು ವೈರಲ್ ಮಾಡಿದರು. ಏನಂದ್ರೆ ಏನು ಹೇಳಿದರು ಸಿದ್ದರಾಮಯ್ಯ ಹೀಗೆ ನೀವೆಲ್ಲರೂ ಮುಂದೆ ನಾವು ಇದನ್ನು ಮಾಡ್ತೀವಿ ಅಂತಂತಂದರೆ ನಾನೇ ಡಿಸಾಲ್ವ್ ಮಾಡಿಬಿಡ್ತೀನಿ ಸರ್ಕಾರ. ಡಿಸಾಲ್ವ್ ಮಾಡುವ ಭಯ ಇಟ್ಟು ನನ್ನ ಪರಿಚಿತ ಶಾಸಕರೆಲ್ಲ ನನ್ನ ಮುಂದೆ ಅವಾಗ ಹೇಳಿದ್ದಾರೆ, ಇಲ್ಲ ಹೆಗಡೆ ಅವರು ಇದು JH ಪಟೇಲರು ಡಿಸಾಲ್ವ್ ಮಾಡ್ಬೋದು, ಅವ್ರನ್ನ ಅಷ್ಟು ಸುಲಭವಾಗಿ ಹೆದರ್ಸೋಕ್ಕಾಗೋದಿಲ್ಲ ಅಂತ. ಹಿಂಗೆ ಒಂದು ನಿಷ್ಠುರತೆಯಿಂದ ಸರ್ಕಾರವನ್ನು ಅವರು ನಡೆಸಿಕೊಂಡು ಬಂದರು. ಈಗ ಸಾರ್ವಜನಿಕ ಬದುಕಿನಲ್ಲಿ ಇರುವಂಥ ವ್ಯಕ್ತಿಯ ಖಾಸಗಿ ವಿಚಾರಗಳನ್ನು ಚರ್ಚೆ ಮಾಡೋದು, ಅದನ್ನೇ ಹೈಲೈಟ್ ಮಾಡೋದು ಸರಿಯಲ್ಲ ಅನ್ನೋದು ನಾವು ಅನೇಕ ವಿದೇಶಿ ರಾಜಕೀಯ ವ್ಯಕ್ತಿಗಳ ಜೀವನದಲ್ಲಿ ನೋಡಿದ್ದೀವಿ. ಸರ್, ಒಂದು ವಿಷಯ ಹೇಳೋದಾದರೆ ಅಡಾಲ್ಫ್ ಹಿಟ್ಲರ್ಗೆ ಯಾವುದೇ ರೀತಿಯ ಹ್ಯಾಬಿಟ್ಸ್ ಇರಲಿಲ್ಲ. ನಾನ್ ವೆಜ್ ತೊಗೊಳ್ತಾ ಇರಲಿಲ್ಲ, ಆಲ್ಕೋಹಾಲ್ ಇರಲಿಲ್ಲ, ಹೆಣ್ಣಿನ ಸಂಬಂಧ ಇರಲಿಲ್ಲ, ಸಂಪರ್ಕ ಇರಲಿಲ್ಲ. ಆದರೂ ಕೂಡ ಅವನು ಭಾಳ ಕ್ರೂರಿ ಡಿಕ್ಟೇಟರ್. ಅದರ ಬೇರೆ ಜನಪರವಾಗಿರುವಂಥ ರಾಜಕಾರಣಿಗಳು ಎಲ್ಲ ಹವ್ಯಾಸಗಳಿರ್ತಾವೆ. ಅವರು ಡೆಮೊಕ್ರೆಟಿಕ್ ಆಗಿರ್ತಾರೆ, ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ತಾರೆ, ಜನಪರವಾಗಿರ್ತಾರೆ. ಹೀಗಿದ್ದಾಗ ವ್ಯಕ್ತಿಯ ಹವ್ಯಾಸಗಳ ಮೇಲೆ ನಾವು ಒಬ್ಬ ವ್ಯಕ್ತಿತ್ವವನ್ನು ಅಳಿಬೇಕೋ ಅಥವಾ ಅವನು ಮಾಡುವಂಥ ಜನಪರ ಕೆಲಸಗಳ ಮೇಲೆ ವ್ಯಕ್ತಿಯನ್ನು ಅಳಿಬೇಕು? ಇಲ್ಲ, ಅವನು ಮುಖ್ಯವಾಗಿ ಅವನು ಜನಪರ ಇರುವುದನ್ನು ನೋಡ್ಬೇಕು. ಅವನು ಸಣ್ಣ ಪುಟ್ಟ ಹವ್ಯಾಸಗಳು ಮನುಷ್ಯರಾಗಿ ಇರ್ತಾವೆ ಅವು. ಈಗ ಈ ಸಂದರ್ಭದೊಳಗೆ ನಾನು ಒಂದು ಲಂಕೇಶ್ವರ ಉದಾಹರಣೆ ಹೇಳಬೇಕು ಅನ್ನಿಸ್ತದೆ ನನಗೆ. ಲಂಕೇಶ್ರು ಜೂಜುಕೋರ, ಚೈನ್ ಸ್ಮೋಕರ್, ಡ್ರಿಂಕ್ಸ್ ಫುಲ್ಲು ಮತ್ತು ಸ್ತ್ರೀಲೋಲುಪ, ಇವೆಲ್ಲ ಗುಣಗಳಿದ್ದು ಇದನ್ನೆಲ್ಲ ಓಪನ್ ಆಗಿ ಹೇಳ್ತಿದ್ರು. ನಾ ಇವನು ಮಾಡಿಲ್ಲ, ಹಿಂಗೆ ನಾನು ಭಾಳ ಜೆಂಟ್ಲ್ಮನ್ನು ಅಂತ. ಆದರೆ ಆ್ಯಸ್ ಎ ಜರ್ನಲಿಸ್ಟ್ ಅವರಂತೂ ನಾನು ಓದುಗರಿಗೆ ಎಂದೂ ಮೋಸ ಮಾಡುವುದಿಲ್ಲ. ಆ ಬದ್ಧತೆಯ ಒಂದು ಪತ್ರಕರ್ತ ಇದ್ದ. ಇವತ್ತಿಗೂ ಲಂಕೇಶನ್ನ ಯಾಕೆ ಇದು ಮಾಡ್ತೀವಿ ಅಂದ್ರೆ ಓದುಗರಿಗೆ ನಾನು ನಿಷ್ಠನಾಗಿದ್ದವನು. ಅವ ಸಣ್ಣ ಪುಟ್ಟ ಹವ್ಯಾಸಗಳನ್ನು ಮತ್ತು ಅವ್ರೇನಪ್ಪ ಮುಚ್ಚುವಿನೇ ಇಟ್ಕೋತಿರ್ಲಿಲ್ಲ, ಓಪನ್ ಆಗೇನೆ ಹೇಳ್ತಿದ್ರು. ಇದು ಮತ್ತು ಅದಕ್ಕೆ ರಾಜಕಾರಣಿಗಳು ಸ್ವಲ್ಪ ಅವ್ರಿಗೆ ಏನೇ ಇದ್ದರೂ ಮುಖ್ಯವಾಗಿ ಜನಪರವಾಗಿ ಇರೋದು. ನೀವು ಯಾವುದೂ ಹವ್ಯಾಸ ಇರಲಿಲ್ಲ. ನೀವು ಹೇಳುವಾಗ ಒಂದು ಮಾತು ಭಾಳ ಇಂಟ್ರೆಸ್ಟಿಂಗ್ ಹೇಳಿದ್ರಿ. ಏನು ಅಂದರೆ
ಥರೋ ಜೆಂಟ್ಲ್ಮನ್ ಇದ್ದ, ಆದರೆ ಕ್ರೂರಿಯಾಗಿದ್ದ. ನನಗನಿಸಿದ ಮಟ್ಟಿಗೆ ಥರೋ ಜೆಂಟ್ಲ್ಮನ್ ಸ್ವಲ್ಪ ಮೋಸ್ಟ್ ಡೇಂಜರಸ್ ಅನಿಸ್ತದೆ ಒಮ್ಮೊಮ್ಮೆ. ಅಂದರೆ ಟೋಟಲಿ ಹವ್ಯಾಸಗಳಿಲ್ಲ. ಅವರು ಸಹಜ ಮನುಷ್ಯರಾಗಿದ್ದರೆ ನಿಜಕ್ಕೂ ಸಹಜ ಮನುಷ್ಯರು ಇರ್ತಾರೆ, ಭಾಳ ಚೆನ್ನಾಗಿರ್ತಾರೆ. ಸಹಜ H. ಪಟೇಲ್ ಹೇಳಿದ್ರಲ್ಲ, ಭಾಳ ಸಹಜ ಮನುಷ್ಯ ಇದ್ದವರು. ಅವರು ನಿಜವಾಗಿಯೂ ಜನರ ಪರವಾಗಿ ಕಾಳಜಿ ಪರವಾಗಿ ಇರ್ತಾರೆ. ಮತ್ತು ಏನೇ ಇರಲಿ ಅವರು ಸಾರ್ವತ್ರಿಕವಾಗಿ ಮಾಡದೇ ಇರುವುದು ಒಳ್ಳೆಯದು. ತಮ್ಮದು ಇರಲಿ, ಸಾರ್ವತ್ರಿಕವಾಗಿ ಅದು ಕಾಣಿಸಬಾರ್ದು. ಕಾಣಿಸಲಾರದ ಹಾಗೆ ತಮ್ಮ ಬದುಕು ಇಟ್ಕೋಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವೆರಿ ಗುಡ್ ಮುಖ್ಯಮಂತ್ರಿ. ಅವರು ಪ್ರತಿ ಸಲ ಬಜೆಟ್ ಮಾಡುವಾಗ ನಾನು ಕುತ್ಕೊಂಡು ನೋಡ್ತೀನಿ, ಉದ್ದೇಶಪೂರ್ವಕವಾಗಿ ನೋಡ್ತೀನಿ. ಮತ್ತು ಒಂದು 2-3 ಸಲ ನಾನು ಬರೆದೆ ಕೂಡ. ಅವರು ಪ್ರತಿ ಸಲ ಪೇಜ್ ತಿರುವಾಗ ಈ ಸರಿ ಅವ್ರು ಸ್ಪಂಜ್ ಇಟ್ಟಿದ್ರು ಕೂಡ ಅವರು ಬಾಯಿಲನ್ನು ತಿರ್ಕೊಂಡು ಅದನ್ನು ತಿರುತ್ತಿದ್ರು, ಉಗುಳಚ್ಚಿ. ಹಾಂ, ಅದಕ್ಕೆ ಅವರಿಗೆ ಮೊದಲ ಅಲ್ಲಿದ್ದ ಸಿಬ್ಬಂದಿ ನೀವು ಪಬ್ಲಿಕ್ ಕಾಣ್ತೀರಿ. ಈಗ ಅವರು ಇದ್ರಲ್ಲ, ಪ್ರಧಾನಿಯಾಗಿದ್ದರು ಮನಮೋಹನ್ ಸಿಂಗ್ ಸಾವಕಾಶ ನಡೀತಿದ್ರು, ಬಟ್ ಟ್ರೈನಿಂಗ್ ಕೊಡ್ತಿದ್ರು ಅವರು. ನೀವು ಈಗ ಮುಂದೆ ಹೋಗಿರಿ, ಟಿ ವಿ ಅವರದೆಲ್ಲ ಫೋಟೋಗ್ರಾಫ್ ಮಾಡ್ತಾರೆ, ಯು ಹ್ಯಾವ್ ಟು ವರ್ಕ್ ಬ್ರಿಕ್ಸ್ಲಿ, ಭಾಳ ಫಾಸ್ಟಾಗಿ ಹೆಲ್ದಿಯಾಗಿ ಅಡ್ಡಾಡಕತ್ತಿ ಅಂತ ಕಾಣಿಸ್ಬೇಕು ನಿಮಗೆ ಅಂತ. ಹೊರಗೆ ಕಾಣಿಸುವಾಗ ಎಷ್ಟು ಗಟ್ಟಿದಾರೆ ಇವರು ಅನ್ನೋರ ಗತಿ ನಡಿಬೇಕು ಅಂತ ಹೇಳ್ತಿದ್ರು. ಹಾಗೆ ಜನಕ್ಕೆ ನೀವು ಮುಂದೆ ಹೋಗುವಾಗ ಪ್ರೆಸೆಂಟ್ ಮಾಡುವಾಗ ನೀವು ಸರಿಯಾಗಿ ಜನರಿಗೆ ಅಪಮಾನ ಆಗದ ಹಾಗೆ ಸಾಮಾನ್ಯವಾಗಿ ಚಲೋ ತಂಗಿ ನಡ್ಕೋಬೇಕು ಅನ್ನೋದು ನನ್ನ ಪಬ್ಲಿಕ್ ಮ್ಯಾನರ್ಸ್ ದೇ ಹ್ಯಾವ್ ಟು ಫಾಲೋ ಪ್ರಾಪರ್ಲಿ ಅಂತ ಇದನ್ನು ಮಾಡಬೇಕು ಅಂತ ಅನಿಸ್ತದೆ. ಸರ್, ಈಗ ಮೊದಲನೇ ಬಾರಿ ಈ ಆರೋಪ ಎಲ್ಲ ಮುಖ್ಯಮಂತ್ರಿಗಳ ಮೇಲಿತ್ತು ಸರ್. ಅರಸು ಅವ್ರ ಮೇಲಿತ್ತು, ರಾಮಕೃಷ್ಣ ಹೆಗಡೆ ಅವ್ರ ಮೇಲಿತ್ತು. ನಂತರದ ದಿನಗಳ ಅವೆಲ್ಲ ಬಯಲಿಗೆ ಬಂದು ಅರಸು ಅವರು ಈ ರೀತಿ ಅವರು ಕೂಡ ರಸಿಕರಾಗಿದ್ದರು, ಆಲ್ಕೋಹಾಲ್ ತಗೊಳ್ತಾ ಇದ್ದರು, ಎಲ್ಲ ಚರ್ಚೆ ಆಯಿತು. ನಂತರ ರಾಮಕೃಷ್ಣ ಹೆಗಡೆ ಅವ್ರ ವಿಷಯವಾಗಿ ಇದು ಚರ್ಚೆ ಆಯಿತು. ಗುಂಡೂರಾವ್ ವಿಷಯವಾಗಿ ಈ ಘಟನೆಗಳನ್ನ ಜನ ಮಾತಾಡ್ಕೊಳ್ತಾ ಇದ್ರು. ಆದರೆ ಮೊದಲ ಬಾರಿಗೆ ಅದನ್ನು ಬಹಿರಂಗವಾಗಿ ಹೌದು ನಾ ಹಿಂಗಿದ್ದೀನಿ ಅಂತ ಹೇಳಿದವರು H. ಪಟೇಲ್ ಮಾತ್ರ ಹೇಳಿದವರು ಅವರೊಬ್ಬರೇ. ಯಾರು ಉಳಿದವರು ಹೇಳೋ ಧೈರ್ಯ ಅವ್ರು ಹೇಳಿಲ್ಲ ಅಂದ ಕೂಡಲೇ ತಪ್ಪು ಅಂತೇನು ಅನ್ನೋದು ಆಗಿಲ್ಲ. ಬಟ್ ಈ H. ಪಟೇಲ್ರಿಗೆ ಅದು ಆತ್ಮವಿಶ್ವಾಸ ಇತ್ತು. ಹೇಳಿದರೆ ಏನು ತಪ್ಪಲ್ಲ, ಅದು ಹೇಳ್ಕೋಬೇಕಾಗಿಲ್ಲ. ಓಪನ್ ಸೀಕ್ರೆಟ್ಸ್ ಅಂತ ಕರಿತೀವಲ್ಲ ಸರ್, ಹೇಳ್ಕೋಬೇಕಾಗಿರಲಿಲ್ಲ. ಆದರೆ ಅವರು ಹೇಳುವ ಪ್ರಸಂಗ ಬಂದಾಗ ಹೇಳಿಬಿಟ್ರು. ಈ ನೀವಿಬ್ಬರು ವ್ಯಕ್ತಿಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ರಿ ಸರ್. ಒಂದು ಕನ್ನಡ ಸಾಹಿತ್ಯ ಮತ್ತು ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಭಾಳ ದೊಡ್ಡ ಹೆಸರು ಮಾಡಿರುವಂಥ ಪ್ರಗತಿಪರ ಚಿಂತಕ ಲಂಕೇಶ್ ಅವರು. ಎರಡನೇದ್ದು ನೀವು ಅದೇ ರೀತಿ H. ಪಾಟೀಲ್ರ ಉದಾಹರಣೆಯನ್ನು ತೊಗೊಂಡ್ರಿ. ಹಾಗೆ ಈ ಥರದ ಘಟನೆಗಳು ನಡೆದಾಗ ಅವ್ರ ವೈಯಕ್ತಿಕ ಹವ್ಯಾಸ ದೌರ್ಬಲ್ಯಗಳು ಮಾಯಾಗಿ ಅವ್ರು ಮಾಡಿದ ಕೆಲಸಗಳು ಮಾತ್ರ ಉಳಿತಾವೆ ಸರ್. ಹಾಗೆ ಇವತ್ತು ನಾವು ಹಿಟ್ಲರನ್ನು ಯಾರೂ ಇಷ್ಟಪಡೋಂಗಿಲ್ಲ. ಅವನು ಆಲ್ಕೋಹಾಲ್ ತೊಗೊಳ್ತಿರ್ಲಿಲ್ಲ, ನಾನ್ ವೆಜ್ ತಿಂತಿರಲಿಲ್ಲ ಅನ್ನೋ ಕಾರಣಕ್ಕೆ ವಿ ಕಾಂಟ್ ಅಪ್ರಿಸಿಯೇಟ್ ಅಡಾಲ್ಫ್ ಹಿಟ್ಲರ್. ನಾವು ಬೇರೆ ಬೇರೆ ರಾಜಕಾರಣಿಗಳನ್ನೇ ಹೊಗಳ್ತೀವಿ. ಅಥವಾ ಇಂಗ್ಲೆಂಡಿನ ಪ್ರಧಾನಮಂತ್ರಿ ವಿನ್ಸೆಂಟ್ ಚರ್ಚಿಲ್ ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟ ಸಂದರ್ಭದಲ್ಲಿ ಭಾಳ ದೊಡ್ಡ ಆಡಳಿತಗಾರರಾಗಿದ್ದರು. ವಿನ್ಸೆಂಟ್ ಚರ್ಚಿಲ್ಗೆ ಆನ್ ಪಾರ್ ವಿತ್ ಅಗೇನ್ಸ್ಟ್ ದಿ ಹಿಟ್ಲರ್ ಎಲ್ಲ ಹ್ಯಾಬಿಟ್ಸ್ ಇದ್ದು. ಆಲ್ಕೋಹಾಲ್ ತೊಗೊಳ್ತಾ ಇದ್ದರು, ಆಮೇಲೆ ಭಾಳ ಸೋಂಬೇರಿ ಇದ್ದರು, ಆ್ಯಕ್ಟಿವ್ ಇರಲಿಲ್ಲ, ಮಲ್ಕೊಂಡೆ ಎಲ್ಲ ಡಿಕ್ಟೇಟ್ ಮಾಡ್ತಿದ್ರು. ಆದರೆ ಆಡಳಿತ ಭಾಳ ಚಲೋ ಇತ್ತು. ಕಾಲ ನಂತರದಲ್ಲಿ ನಾವು ಅವ್ರ ಆಡಳಿತವನ್ನು ನೆನಪಿಟ್ಕೊಳ್ತೀವಿ ಹೊರತಾಗಿ ಅವರ ವೈಯಕ್ತಿಕ ಬದುಕಿನ ಹವ್ಯಾಸಗಳು ಚಟಗಳ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಹಾಗಿದ್ದಾಗ ವಾಸ್ತವದ ಸಾರ್ವಜನಿಕ ಬದುಕಿನಲ್ಲಿ ನಮಗೆ ಆ ಕಾಮನ್ ಸೆನ್ಸ್ ಇರಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ. ಹೌದು. ಹಾಗಿದ್ದಾಗ ನೀವು ಪಟೇಲ್ರ ಕೆಲವು ರಸವತ್ತಾದ ಘಟನೆಗಳ ಬಗ್ಗೆ ಹೇಳ್ತಾ ಇದ್ದೀರಿ, ಖಾಸಗಿಯಾಗಿ ಮಾತಾಡೋದು. ಅಂಥ ಒಂದು ಅವ್ರ ಮಗನ ಇಂಡಸ್ಟ್ರಿ ಉದಾಹರಣೆಯನ್ನು ಕೊಟ್ಟರೆ, ಮತ್ತು ಅವರ ಮತ್ತು ಗುಳಪ್ಪ ಅವ್ರ ಮಧ್ಯೆ ನಡೆದ ಘಟನೆ ಇತ್ತಲ್ಲ ಸರ್, ಅದೇನು? ಅದು ಭಾರಿ ಇಂಟ್ರೆಸ್ಟಿಂಗ್. ಗುಳಪ್ಪ ಈ ಶಿರಾಟಿಯಿಂದ 2 ಸರಿ ಶಾಸಕರಾಗಿದ್ದರು, ಪಕ್ಷೇತರ ಬಂದಿದ್ದರು. ಗುಳಪ್ಪ ಉಪನಾಳ ಈ ಭಾಗದಾಗ ಭಾಳ, ಉತ್ತರ ಕರ್ನಾಟಕದಾಗ ಭಾಳ ಪಾಪ್ಯುಲರ್. ಪಟಕ ಎಷ್ಟಿರ್ತಿತ್ತು ಅಂದ್ರೆ 10 ಮೀಟರ್ ಪಟಕ ಅದು. ಅದರೊಳಗೆ ಎಲೆ ಅಡಿಕೆ ಎಲ್ಲ ಇಟ್ಕೊಂಡು ಬರ್ತಿದ್ರು. ಅವು ವಿಧಾನಸಭೆ ಒಳಗೆ ಅದಕ್ಕೆ ಕಾಣಿಸ್ತಿತ್ತು, ಎಲೆ ಇಟ್ಕೊಂಡ್ಬಂದದ್ದು, ಅದ್ರಾಗ ಇಟ್ಕೊಂಡ್ಬರೋದು. ಒಂದು ಯಾವತ್ತು ಕೈಯಾಗ ಛತ್ರಿ, ಧೋತ್ರ. ಮತ್ತು ಅವರು ಇಲ್ಲಿ ಇದ್ದು ಊರಾಗೂ ಖಾನಾವಳಿ ನಡೆಸ್ತಿದ್ರಂತ, ಕುಸ್ತಿ ಪೈಲ್ವಾನ್ ಅವರು. ಅಲ್ಲಿ ಅವರಿಗೆ ಶಾಸಕರ ಭವನದೊಳಗೆ ರೊಟ್ಟಿ ಖಾನಾವಳಿನ ನಡೆಸ್ತಿದ್ರು ಅವರು. ಒಮ್ಮೆ ಇದರಿಗೆ ಪಟ್ಕ ತೊಗೊಂಡು ಬಂದರು. H. ಪಟೇಲ್ ಇದರಿಗೆ ಹೋದರು. H. ಪಟೇಲ್ ಆಗೇನು ಮುಖ್ಯಮಂತ್ರಿ ಇರಲಿಲ್ಲ, ಇವರು ಶಾಸಕರು ಇರ್ಬೋದು ಇದ್ದರು.
ಬಂದ ಕೂಡಲೇ ಇವರು ಹಾಸಿ ಮಾಡಿದ್ರು ಹಿಂಬಾಲ ಒಂದು 4 ಮಂದಿ ಇದ್ರು ಪಟೇಲ್ರ ಜೋಡಿ. ಏನು ರೀ ಗೋಳಪ್ಪ ಪಟ್ಕ ಭಾರಿ ಪಟ್ಕ ನಿಮ್ಮದು, ನಿಮ್ಮ ಪಟ್ಕದಾಗ 10 ಮಂದಿ ಇದು ಶರ್ಟ್ ಹೊಲಿಸ್ಬೋದು ನೋಡ್ರಿ ಅಂತ ಹೇಳಿದ್ರು. ಗುಳಪ್ಪ ಹೌದ್ರಿ ಧನ್ಯಾರ, ನೀವು ಹೇಳೋದು ಖರೆ ಐತ್ರಿ, ನೀವು ಹೇಳೋದು ಖರೆ ಐತ್ರಿ ಅಂತೇಳಿ ನಂದೊಂದು ಹೇಳ್ಬೇಕು ಅನಿಸ್ತದೆ ರೀ. ಹೇಳ್ತಾನೆ ರೀ, ಅದು ಹೇಳ್ರಲ್ಲ ಗುಳಪ್ಪ. ಸರ ನೀವು ಸಂಜೆ ಮಾಡಿ ಊಟ ಮಾಡ್ತಿರಲ್ಲ, ಆ ಊಟದಾಗ ಒಂದು ಇಡೀ ಊರು ಮಂದಿ ಉಣ್ತದ್ರಿ ಆ ಖರ್ಚಿನಾಗ, ಇದು ನಿಮ್ಗೆ ಗೊತ್ತೈತ್ರಿ ಅಂತಂದ. ಜೆ ಎಚ್ ಪಟೇಲ್ ಇಷ್ಟು ಸಂತೋಷಪಟ್ಟರು. ಈ ಗುಳಪ್ಪಾಗ ಹೇಳಿದ್ರು, ನಾ ಎಲ್ಲರದು ಬಾಯಿ ಮುಚ್ಚೋತ ಹೇಳ್ತೀನಿ, ನನ್ನ ಬಾಯಿ ಮುಚ್ಚಿದ್ರು, ಗುಳಪ್ಪನಿಗೆ ಜೈ ಅಂತಂದರು. ಅಂದರೆ ಸ್ವೀಕಾರ ಮನೋಭಾವ ಎಷ್ಟು ಸೊಗಸಾಗಿತ್ತು. ಯಾಕಂತಾರೆ ಸಾರ್ವಜನಿಕ ಜೀವನದೊಳಗಿದ್ದಾಗ ಟೀಕೆ ಹೊಗಳಿಕೆ ಎಲ್ಲ ವ್ಯಂಗ್ಯ ಮಾಡ್ತಾರೆ, ಇವೆಲ್ಲ ಸ್ವೀಕರಿಸುವ ಮನೋಭಾವ ಕೂಡ ಜೆ ಎಚ್ ಪಟೇಲ್ರಿಗೆ ಇತ್ತು, ಅರಸರಿಗೆ ಇತ್ತು, ಮತ್ತು ಅದು ಗುಂಡೂರಾವ್ರಿಗೂ ಇತ್ತು. ಅದು ನಾವು ಯಾರ ಟೀಕಾ ಮಾಡಿದ್ರೆ ಅವ್ರು ಸಂತೋಷ ಪಡ್ತಿದ್ರು ಗುಂಡೂರಾವ್, ಅದು ಅವರಿಗಿಲ್ಲ ನೇಚರ್ ಇತ್ತು ಸರ್.